ಇದೆ. ಬ್ಯಾಗ್ ನಡೀರಿ. ಗೊತ್ತಾಯ್ತೈತೆ, ನಡೀರ. ದೇವ್ರೆ, ಯಾಕಪ್ಪ ನನ್ನ ಜೀವನ ಬಿಡ್ಸಕ್ಕಾಗ್ದಿರೋ ಕಗ್ಗಂಟ್ ಮಾಡಿಟ್ಟಿದ್ಯಾ? ಒಂದ್ ಗಂಟು ಬಿಡ್ಸಿದ್ರೆ ಇನ್ನೊಂದು ಗಂಟು ಕೊಡ್ತೀಯಾ, ಅದನ್ನ ಬಿಡಿಸಿ ವಸಿ ನೆಮ್ಮದಿ ತಕೊಳ್ಳೋಣ ಅಂದ್ರೆ ಇನ್ನೊಂದು ಗಂಟು ಬಿಗಿತ್ಯಾ. ಒಟ್ಟಲ್ಲಿ 3 ಗಂಟೆಲಿ ನನ್ನ ಸಿಕ್ಸಿ ಪರೀಕ್ಷೆ ತಗೊಳ್ಳೋದ್ರಲ್ಲಿ ನಿಂಗೆ ಏನು ಖುಷಿ ಸಿಗ್ತೈತಿ ಹೇಳು? ನೀವು ದೇವ್ರಲ್ವೇ? ಹಂಗಿದ್ರೆ ವಸಿ ನನ್ನ ಜೊತೆ ಮಾತಾಡಿ ನಾನೊಂದು ವಿಷಯ ಹೇಳ್ಬೇಕು. ನೋಡಪ್ಪ ದೇವ್ರೆ, ನನ್ನ ಗಂಡಂಗೆ 100 ವರ್ಷ ಆಯಸ್ಕೊಟ್ಟು ಅವ್ರಿಗೇನು ಕಷ್ಟ ಬರ್ದಿರೋ ಕಾಪಾಡಪ್ಪ. ಈ ಜನ್ಮಕ್ಕೆ ಮಾತ್ರ 3 ಗಂಟೆಗೆ ಅವ್ರು ನನ್ನ ಗಂಡ ಆದವ್ರಲ್ಲ, 7 ಜನ್ಮಕ್ಕೂ ನಾನೇ ಅವ್ರ ಹೆಂಡತಿ ಅಂತ ಒಪ್ಪಂದ ಆಗೈತೆ. ಮೊದಲನೇ ಜನ್ಮದಾಗೆ ನಾನು ಅವ್ರನ್ನ ನೋಡೋದಕ್ಕೆ, 2ನೇ ಜನ್ಮದಾಗೆ ಅವ್ರು ನನ್ನ ನೋಡೋದಕ್ಕೆ, 3ನೇದು ನಾವಿಬ್ರು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, 4ನೇದು ನಾವಿಬ್ರು ಪ್ರೀತಿಯಲ್ಲಿ ಬೀಳೋದಕ್ಕೆ, 5ನೇದು ಆ ಪ್ರೀತಿಯಲ್ಲಿ ಬಿದ್ದು ಈಜಾಡೋದಕ್ಕೆ, ಹಂಗೆ 6ನೇದು ನಾವು ಎಷ್ಟೇ ಜಗಳ ಆಡಿದ್ರು ಅದನ್ನ ಪ್ರೀತಿಯಲ್ಲಿ ಮರ್ಸೋದಕ್ಕೆ, ಮತ್ತೆ 7ನೇದು ಮುಂದೆ ಇನ್ನೆಷ್ಟು ಜನ್ಮ ಎದ್ದು ಬಂದು ನಾವು ಜೊತೆಲಿ ಬಾಳ್ಬೇಕಂತ ನಿರ್ಧಾರ ಮಾಡೋದಕ್ಕೆ. ಈ ಲೆಕ್ಕ ಹೆಂಗ್ ಹಾಕಿದ್ರು ನಂಗೆ 7 ಜನ್ಮನ ಸಾಕಾಗೋಕ್ಕಿಲ್ಲ. ನಾನು ಇಂಥವ ಎಲ್ಲ ಹೇಳ್ಕೊಂತೀವ್ನಿ. ಆಮ್ಯಾಕೆ ಆಗಾಗ ನನ್ ಕಣ್ಬಿಟ್ರೆ ಜಗತ್ತೆಲ್ಲ ಕತ್ಲಾ ಕಾಣಿಸ್ತದೆ. ಆಗ ನಂಗೆ ಏನ್ ಅನ್ಸ್ತದ ಗೊತ್ತಾ? ನನ್ ಗಂಡ ಅಲ್ಲಿ ಕಣ್ ಮುಚ್ಕೊಂಡ್ ಮಲ್ಗವನೆ ಅಂತ. ಮತ್ತೆ ನಾನ್ ಕಣ್ ಮುಚ್ಕೊಂಡಿದ್ದಾಗ ಒಂದ್ ಮಿಂಚ್ ತರ ಸಂಚಾರ ಆಗಿ ಬೆಳಗ್ ಬಂದಂಗ ಆಗ್ತದೆ. ಆಗ ನಂಗೆ ಏನ್ ಅನ್ಸ್ತದ ಗೊತ್ತಾ? ನನ್ ಗಂಡ ಅಲ್ಲಿ ಗಾಢವಾಗಿ ನಿದ್ದೆ ಮಾಡ್ತಾ ಇರ್ಬೇಕು ಅಂತ. ಈ ಪ್ರಕೃತಿಗೆ ಸೂರ್ಯ ಚಂದ್ರ ಹೇಗೋ ನನ್ ಮನ್ಸಿನ ಖುಷಿಗೆ ನನ್ ಗಂಡನೂ ಹಂಗೆಯ. ಅವ್ರಿದ್ರೆ ಮಾತ್ರ ನನ್ನ ಅಸ್ತಿತ್ವ. ಈ ಜಗತ್ತಲ್ಲಿ ಗಂಡನ್ನ ಹೆಚ್ಚು ಪ್ರೀತಿ ಮಾಡೋದು ನಾನೇ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನನ್ನನ್ನೇ ಮೀರ್ಸೋ ತರ ಇದ್ದಾರೆ. ಅವ್ರು ಯಾರು ಅಂತ ಅವ್ರನ್ನೇ ಕೇಳ್ತೀನಿ. ಹಾಯ್. ವರ್ಷ ಭೈರದವಿ ಅಮ್ಮನವರ ಕಳ್ಸ ಕೊಡ್ಬೇಕು. ಹೌದು ಹೌದು ಹೌದು. ಇಲ್ಲ ಇಲ್ಲ, ಶಿವರುದ್ರಪ್ಪರ ಕೈಯಿಂದಾನೆ ಕಳ್ಸ ಕೊಡ್ಬೇಕು.
ನಿನ್ನ ಮ್ಯಾಗೆ ಕೈ ಮಾಡಕ ಬಂದವನಲ್ಲ ಈ ನನ್ನ ಮಗನ್ ಎಷ್ಟು ಧೈರ್ಯ ಇರ್ಬಿಡ. ಈ ನನ್ನ ಮಗನ್ ತಲೆ ಕತ್ತರಿಸಾಕ್ ಬಿಡುವ ಅಂದ್ರೆ ದೇವಸ್ಥಾನ ಅಪವಿತ್ರ ಆಗೋಯ್ತದೆ ಅಂತ ಸುಮ್ಕಿವ್ನಿ. ನಿನ್ ಕಾಲ್ ಕೆಳಕ್ಕೆ ತಂದು ಬಿಸಾಕಿವ್ನಿ. ಏನ್ ಮಾಡ್ಬೇಕು ಅಂತ ನೀನ ಹೇಳಪ್ಪಯ್ಯ. ಬೇಡ ಶಂಕರ, ನೀನ ತೆಪ್ ಮಾಡಬೇಡ. ಇವನು ತೆಪ್ ಮಾಡವನೆ. ಆ ದೇವ್ರೇ ಅವನಿಗೆ ಶಿಕ್ಷೆ ಕೊಡ್ಲಿ. ಉಟ್ಬಿಡ್ಲ ಇವನ್ನ. ಅಪ್ಪಯ್ಯ ನಿಂದು ಸಾನೆ ಒಳ್ಳೆ ಮನ್ಸು ಅಪ್ಪಯ್ಯ. ನೋಡಿದ್ಯಲ್ಲ ಸಾಯಿಸಕ್ ಬಂದವನ ಬಿಟ್ಟು ಕಳ್ಸು ಅಂತವನೆ. ಅಂತ ಒಳ್ಳೆ ಮನುಷ್ಯ ನಮ್ಮ ಅಪ್ಪಯ್ಯಂದು. ಹೇಳ ಯಾಕಿಂತ ಕೆಲಸ ಮಾಡಕ್ ಬಂದೆ ಹೇಳು. ಯಾರು ನಿನ್ಗೆ ಹಿಂಗ್ ಮಾಡು ಅಂತ ಹೇಳಿದ್ದು ಹೇಳು. ಹೇಳಕ್ಕಿಲ್ಲ, ನಾನು ಹೇಳಕ್ಕಿಲ್ಲ. ಹೇಳಿದ್ರೆ ಅವನ್ನ ಉಳ್ಸಕ್ಕಿಲ್ಲ. ಹೇಳಿಲ್ಲ ಅಂದ್ರೆ ನಾನ್ ನಿನ್ನ ಕತ್ತರಿಸಾಕ್ಬಿಡ್ತೀನಿ. ಹೇಳ್ತ್ಯಾ ಕತ್ತರಿಸ್ಲ. ಹೇಳ್ತೀವಿ. ಬಗ್ಲೇ ಬೈರಾದೇವಿ. ಮಾವಯ್ಯ ಪ್ರೀತಿ ವಾತ್ಸಲ್ಯ ಅನ್ನೋ ಅಸ್ತ್ರ ಇಟ್ಕೊಂಡು ನಿಮ್ಮನ್ನ ನಂಬಿಸ್ತಿದ್ದಾರೆ. ಯಾವ್ದೋ ಆಟಕ್ಕೆ ನಿಮ್ಮನ್ನ ದಾಳವಾಗಿ ಬಳಸ್ಕೊಳಕ್ ನೋಡ್ತಿದ್ದಾರೆ. ಅವ್ರ ಮೇಲೆ ಯಾರೋ ಹಲ್ಲೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರು ಯಾರು ಏನು ಎಲ್ಲಿ ಅವರು ಅಂತ ವಿಚಾರಿಸ್ದೆ ಅವ್ರನ್ನ ಕೊಲೆ ಮಾಡಕ್ ನಿರ್ಧಾರ ಮಾಡ್ಬಿಟ್ರಲ್ಲ. ನೋಡಿ ಅವ್ರು ನಿಮ್ಮನ್ನ ಯಾವ ಮಟ್ಟಕ್ಕೆ ಬದಲಾಯಿಸಿದ್ದಾರೆ ಅಂತ. ಒಂದ್ಸಲ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ. ನೀವು ಮೊದ್ಲಿನ ಜೋಗಿಯಾಗಿ ಉಳ್ದಿಲ್ಲ. ಇದಕ್ಕೆಲ್ಲ ನಿಮ್ ತಂದೆನೇ ಕಾರಣ. ಅವರೇ ಹೀಗೆಲ್ಲ ಮಾಡ್ತಿರೋದು. ನಿಮ್ಮಪ್ಪ ನಿಮ್ಗೆ ಮೋಸ ಮಾಡ್ತಿದ್ದಾರೆ. ನಿಮಗ್ ದೊಡ್ಡ ಮೋಸ ಆಗ್ತಿದೆ. ಇಲ್ಲೇನು ನಡೀತೈತೆ ಪಾರ್ವತಿ? ನನಗಂತೂ ನಂಬಿಕೆ ಆಯ್ತಿಲ್ಲ ಕಣವ್ವ. ಏನು ಮಾಡೋಕ್ಕಾಯ್ತದೆ ಅಥವಾ ನಂಬಲೇಬೇಕು. ಅದ್ಯಾವ್ರ ಸನ್ನಿಧಿಯಾಗಿ ನಡೆದೈತೆ ಅನ್ಮೇಕೆ ಸುಳ್ಳು ಅಂತ ಹೇಳೋಕ್ಕಾಯ್ತದ? ಇಲ್ಲಿ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಸುಳ್ಳು ಯಾವುದು, ಸತ್ಯ ಯಾವುದು ಒಂದೂ ತಿಳಿತಿಲ್ಲ ಕಣವ್ವ. ಎಲ್ಲ ಒಳಗೊಂದು ಹೊರಗೊಂದು ಯಾಸ ಹಾಕ್ಕೊಂಡು ಏನೇನೋ ನಡೆಸ್ತಾರಲ್ಲ. ಏನು ಪಾರ್ವತಿ ಇದೆಲ್ಲ? ಆ ಯಾಸ ಕಳ್ಸೋ ದಿನ ಬಂದೇ ಬರ್ತದೆ ಅಥವಾ ಅಲ್ಲಿ ಗಂಟ ಕಾಯಬೇಕು ಆಟೆಯ. ಅಲ್ಲ, ನಮ್ಮ ಭೈರವಿ ಈಟೊಂದು ಬದಲಾಗೋದ್ಲ? ನನ್ನ ಕಣ್ಣು ಸುಳ್ಳು ಹೇಳ್ತವ ಇಲ್ಲ ನನ್ನ ಬುದ್ಧಿನೇ ಮೋಸ ಮಾಡ್ತಾಯ್ತೋ? ನನಗಂತೂ ಒಂದು ತಿಳಿತಿಲ್ಲ ಕಣವ. ಇದು ಏನಾಯ್ತದೋ, ಎಲ್ಲೆಲ್ಗೋಗಿ ಮೂಡ್ತದೋ? ನನಗೂ ಸಾನೆ ಭಯ ಆಯ್ತೈತೆ ಅಥವಾ ಮುಂದಕ್ಕಾಗೋ ಅನಾಹುತದಲ್ಲಿ ಯಾರ್ಯಾರಿಗೆ ಏನಾಯ್ತದೋ, ಯಾರ್ಯಾರನ್ನ ಬಲಿ ತಕ್ಕೋತಾರೋ ಅದು ಯಾವರೇ ಕಾಪಾಡಬೇಕು. ನಮ್ಮ ಸಂಕ್ರ ಬೇರೆ ಕೋಪ ಮಾಡ್ಕೊಂಡು ಆ ಭೈರವಿನ ಕತ್ತರಿಸ್ತೀನಿ ಅಂತ ಕುಂತವನೆ. ಈಗ ಯಾರಿಗೆ ಏನು ಹೇಳೋದು, ಯಾರಿಗೆ ಸಮಾಧಾನ ಮಾಡೋದು ಅಂತೀನಿ. ನನಗಂತೂ ಒಂದು ಅರ್ಥ ಆಯ್ತಿಲ್ಲ, ಒಂದು ತಿಳಿತಿಲ್ಲ. ಈಟ್ ವರ್ಷ ಆಗಿರೋ ತೆಪ್ಪನ ಅದ್ಯಾವ್ರು ನೋಡ್ದೆ ಇತ್ತಾನ ಅಥವಾ ಅಂಥವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಒಳ್ಳೆಯವ್ರಿಗೆ ಒಳ್ಳೇದೇ ಆಯ್ತದೆ. ನೀವೇನು ಯೋಚನೆ ಮಾಡಬೇಡಿ. ಏನೋ ಆ ಸಿದ್ದೇಶ್ವರನೇ ಕಾಯ್ಬೇಕು ಕಣವ್ವ. ಏನಾರ ಆಗಲಿ, ಸಂಕ್ರ ನನ್ನ ಮಗ. ಅವನ್ನ ನನ್ನ ತವಿಂದ ಯಾರು ಕಸ್ಕೊಳಕ್ಕಾಗಿಲ್ಲ. ಆಟಯ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ರಿಪೋರ್ಟ್ ಇಲ್ಲೇ ಇದೆ, ಅದನ್ನ ನೋಡಿ. ನಾನು ಯಾವುದನ್ನು ನೋಡಲ್ಲ, ನಾನು ಯಾರು ಮಾತು ಕೇಳಲ್ಲ. ನನ್ಗೆ ನಮ್ಮ ಅಪ್ಪಯ್ಯ ಏನು ಅಂತ ಸಂದ ಗೊತ್ತದೆ. ಆದ್ರೆ ಇದಕ್ಕೆಲ್ಲ ಈಗಲೇ ಒಂದು ತೀರ್ಮಾನ ಆಗೋಗ್ಬೇಕು. ಬನ್ನಿ ನನ್ನ ಜೊತೆ. ಜೋಗಿಯವ್ರಿಗೆ ಏನ್ ಮಾಡ್ತಿದ್ದೀರಾ? ಬಿಡಿ.
ಸತ್ಯ ಅನ್ನೋದು ಆಕಾಶದ ಥರ. ನಿಮ್ಮ ಸುಳ್ಳಿನ ಚಕ್ರವ್ಯೂಹದಲ್ಲಿ ಕೂತ್ಕೊಂಡು ಆಕಾಶಕ್ಕೆ ಮೋಸ ಮಾಡಿಬಿಟ್ಟೆ ಅಂತ ಅನ್ಕೊಂಡಿರ್ಬೋದು. ಆದರೆ ಯಾವಾಗ ನಿಮ್ಮ ಸುಳ್ಳಿನ ಚಕ್ರವ್ಯೂಹ ಮುರಿಯುತ್ತೋ ಆಗ ನಿಮ್ಮ ಬಂಡವಾಳ ಏನು ಅಂತ ಜೋಗಿಯವ್ರಿಗೆ ಗೊತ್ತಾಗೇ ಆಗುತ್ತೆ. ಆಗ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡೋಕ್ಕೂ ಹೋಗ್ಬೇಡಿ ಮಾವಯ್ಯ. ಪಾಪ ಆಮೇಲೆ ನಿಮಗೆ ಹಾರ್ಟ್ ಅಟ್ಯಾಕ್ ಆದರೂ ಆಗ್ಬೋದು. ಗೌರಿ, ಇಳಿಸಿ ಕೈನ, ಇಳಿಸಿ. ಇಷ್ಟು ದಿನ ಏನೋ ಹಿರಿಯರು ಅಂತ ಸುಮ್ಮನೆ ಇದ್ದೆ, ಆದ್ರೆ ನೀವಿಂಥ ವಿಷದ ಹುಳ ಅಂತ ಗೊತ್ತಾದ್ಮೇಲೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋ ಮಾತೇ ಇಲ್ಲ. ಮೇಷ್ಟ್ರು ಮಗಳಾಗಿ ನಿಮ್ಗೆ ಸರಿಯಾದ ಪಾಠ ಕಲಿಸ್ತೀನಿ. ಮೇಷ್ಟ್ರಾಗಿ ನಮ್ಮ ಅಪ್ಪಾಜಿ ಈ ಸಮಾಜನ ತಿದ್ದಿದ್ರೆ ನಾನು ಈ ಮನೆ ಜನನ ತಿದ್ದಿ ಅವ್ರನ್ನ ಸರಿಯಾದ ದಾರಿಗೆ ತಂದೇ ತರ್ತೀನಿ. ಅದು ಈ ಜನ್ಮದಾಗ ಸಾಧ್ಯ ಆಗಕ್ಕಿಲ್ಲ, ನೆನಪಿಟ್ಕೋ. ನನ್ನ ದಾರಿಗೆ ಮುಳ್ಳಾಯ್ತು ಅಂತ ಅವತ್ತೇ ನಿನ್ನನ್ನು ಆಕ್ಸಿಡೆಂಟ್ ಮಾಡಿ ಸಾಯಿಸೋಣ ಅಂತಿದ್ದೆ. ಆಯುಸ್ ಗಟ್ಟಿ ಇತ್ತು. ಆ ಸಂಕ್ರಾಟ ಬಂದು ನನ್ನ ಪಿಲಾನೆಲ್ಲ ಉಲ್ಟಾ ಮಾಡೋಣ. ಇಲ್ದೆ ಹೋಗಿದ್ದಿದ್ರೆ ನೀನು ಯಾವತ್ತೋ ಗೋಡೆನ ನೇತಾಡೋ ಫೋಟೋದಾಗಿರ್ತಿದ್ದೆ. ಒಂದು ಇಸಿಯ ತಿಳ್ಕೊಂಡೆ ಕರ ಬಡ್ದವ್ರ ನಿಂತ್ಬಿಟ್ಟಲ್ಲವ. ಇನ್ನು ನಿನಗೆಲ್ಲ ಇಸಿಯ ಗೊತ್ತಾದ್ರೆ ಅದ್ರ ಐತ್ಯ. ನನ್ನ ದಾರಿಗೆ ಮುಳ್ಳಾಯ್ತ್ಯ ಅಂತ ಅವತ್ತೇ ನಿನ್ನನ್ನು ಆಕ್ಸಿಡೆಂಟ್ ಮಾಡಿ ಸಾಯಿಸೋಣ ಅಂತಿದ್ದೆ. ಆದ್ರೆ ನಿನ್ನ ಆಯುಸ್ ಗಟ್ಟಿ ಇತ್ತು. ಸಂಕ್ರಂಗೆ ಎಲ್ಲ ಹೇಳ್ಬಿಡ್ತೀಯ. ನೀನು ಹೇಳಿದ್ರೆ ಅವ್ನು ನಂಬಿಟ್ಟಾನ. ನಾನು ಯಾವುದನ್ನು ನೋಡಲ್ಲ, ನಾನು ಯಾರ ಮಾತು ಕೇಳಲ್ಲ. ನನ್ಗೆ ನಮ್ಮ ಅಪ್ಪಯ್ಯ ಏನು ಅಂತ ಸಂದ ಗೊತ್ತದೆ. ಪ್ರೇಮಂ ಪೂಜ್ಯಂ ಕಾವ್ಯಂ ಸಖಿಯೇ ನನಗೆ ನೀನೇ ಸಕಲಂ ಲೋಕದ ಕಣ್ಣಿಗೆ ನಮ್ಮಯ ಪ್ರೀತಿ ಸತ್ಯ ಸುಂದರ. ಸಾಗದು ಜೊತೆಯಾಗದು ನಮ್ಮ ಪ್ರೇಮ ಪಯಣ, ಒಲ್ಲದೆ ಒಲವಾದರೆ ಬದುಕು ಪೂರ ಕದನ. ನೀನೇ ಬೇಕು ನನ್ನುಸಿರಿಗೆ ಉಸಿರಾಗಿ, ನನ್ನೇ ಪ್ರೀತಿಸು ಈ ಜನುಮನ ಕಡೆವರೆಗೂ. ಏನು ಗೊತ್ತೇ ಅಮ್ಮಿಯರೇ, ನಮ್ಮ ಅಪ್ಪಯ್ಯನ ಬಗ್ಗೆ ಯಾರು ಏನೇ ಅಂದರೂ ನಂಗೆ ಆಗಕ್ಕಿಲ್ಲ. ನಿಮ್ಮ ಜಾಗದಾಗ ಬೇರೆ ಯಾವನ ಇದ್ದಿದ್ರೆ ನಡೀತಾ ಇದ್ದಿದ್ದ ಕಥೆಯೇ ಬೇರೆ. ಸಾರಿ ಸಾರಿ ಅಮ್ಮೀರೇ, ಸೀತಾಗ ನೋಡಿ.
ಅಲ್ಲೇ ನನ್ನ ಅಮ್ಮಿ ಸ್ಟೈಲಿಂಗ್ ಶುರು ಆಯಿತು. ಅದು ಸ್ಟೈಲಿಂಗ್ ಅಲ್ಲ, ಸ್ಮೈಲಿಂಗ್. ಅದೇ ನಾನೆಲ್ಲೋ ನೀವು ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತೀರಾ, ಹೆಂಗಪ್ಪ ಸಮಾಧಾನ ಮಾಡೋದು ಅಂತ ಕೋಳಿ ಚುರುಮುರಿಗೆಲ್ಲ ಫೋನ್ ಮಾಡಿ ಐಡಿಯಾ ಕೇಳಿದೆ. ನನ್ನ ಮಕ್ಕಳು ನಮ್ಗೇನು ಮದುವೆ ಆಗದ ಜೋಗಿ ಅಣ್ಣ, ನಮ್ಮನ್ನು ಕೇಳ್ತಲ್ಲ ಅಂದ್ಬಿಡದ. ಏನಪ್ಪ ಮಾಡೋಣ ಸಿದ್ದೇಶ್ವರ ಅನ್ನಿಸ್ಬಿಟ್ಟಿತ್ತು. ಆದರೆ ನನ್ನ ನಮ್ಮಿ ಸೂಪರು, ನನ್ನ ಮ್ಯಾಗೆ ಬೇಜಾರೇ ಮಾಡ್ಕೊಂಡಿಲ್ಲ. ಬೇಜಾರು ಯಾಕೆ ಮಾಡ್ಕೋಬೇಕು? ನೀವು ನನ್ನ ಗಂಡ. ಇಷ್ಟಕ್ಕೂ ನಾನು ನಿಮ್ಮ ತಂದೆ ಬಗ್ಗೆ ಅಷ್ಟು ಓಪನ್ ಆಗಿ ಮಾತಾಡಿದ್ದು ತಪ್ಪೇ ಅಲ್ವೇ? ಆ ಥರ ಮಾತಾಡಿದಾಗ ಯಾವ ಮಗನಿಗಾಗ್ಲಿ ಕೋಪ ಬರ್ದೇ ಇರುತ್ತೆ ಹೇಳಿ? ಗಂಡನ ಯಾವ ಪಾರ್ಟಿ ಸಂದಾಗ ಅರ್ಥ ಮಾಡ್ಕೊಂಡಿದ್ದೀರಾ ಅಮ್ಮಿಯರೇ? ನೀವು ಎಷ್ಟೇ ಆದರೂ ನನ್ನ ಮುದ್ದು ಜೋಗಿಯವರಲ್ವಾ? ನಂಗೆ ಈಗ ಸಮಾಧಾನ ಆಯಿತು. ನೋಡೆ ಹುಡುಗ, ಗೆಲ್ಲೋದು ನಾನಾ ನೀನಾ ಅಂತ. ಜೋಗಿಯವರೇ, ನಾನು ಈ ಯುದ್ಧದಲ್ಲಿ ಗೆಲ್ಲೇಬೇಕು. ನಿಮ್ಮನ್ನ ಉಳಿಸ್ಕೊಳ್ಳೇಬೇಕು. ನನ್ನ ಸಂಸಾರ, ನನ್ನ ಗಂಡ, ಇದೆಲ್ಲ ನನ್ನ ಜವಾಬ್ದಾರಿ. ನಾನು ಇದನ್ನ ಉಳಿಸ್ಕೋತೀನಿ. ಪಂಕು ತೋತಾರೆ ಇಲ್ಲಿ ಗೌರಿ, ಇದ್ರಲ್ಲಿ ಏನೈತ್ ನೋಡವ. ಹಾತೆ ಏ ಪಂಕು, ನಿಮ್ಮ ಮಾವನ ಮನೆಯಿಂದ ಏನೋ ಬಂದಿರಬೇಕು ಕಣೆ. ಶಂಕರನ ನಮ್ಮ ಮೊದಲೇ ಹೇಳಿಲ್ವಾ ಅದು ನಂಗೆ ಅಂತ? ಹೊಸಿ ಇರು, ಅತ್ತಾಗ ನೋಡಗಂಟ. ಖಾಲಿ ಫೋಟೋ ಫ್ರೇಮ್ ಬೇರೆ ಕಳ್ಸಿದಾರೆ. ಗೌರಿ, ಆ ಪಟ್ಟದ ಕೆಳಗೊಂದು ಕಾಗದ ಇರೋಂಗೈತ್ ನೋಡು. ಯಾರೋ ನನಗೆ ಅಂತವ ಅರ್ಶಿನ ಕುಂಕುಮ ಸೀರೆ ಕೊಟ್ಟು ಕಾಗ್ದ ಬೇರೆ ಕೊಟ್ಟವ್ರೆ. ಪಂಕು, ಲವ್ ಲೆಟರ್ಸ್ ಇರಬೇಕು. ಸಂಕ್ರಣ್ಣ ನುಲ್ದೆ ಸಾಕು. ಗೌರಿ, ಅದೇನಂತ ಓದವ? ಏ ಶಿವರುದ್ರ, ನಿನ್ನ ಅಂತ್ಯ ನನ್ನಿಂದಾನೇ ಕಣು. ಈಟೊತ್ತಿಗೆ ಆ ನನ್ನ ಶತ್ರು ಶಿವರುದ್ರಪ್ಪನ ಮನೆಯಾಗೆ ಬೆಂಕಿ ದಗದಗ ಅಂತ ಹತ್ಕೊಂಡು ಉರಿತಾ ಇರ್ತಾರೆ. ನಾನ್ ಬಂದಾಗಿದೆ, ಇನ್ನೂ ನಿನಗೆ ಉಳಿಗಾಲ ಇಲ್ಲ. ನಿನ್ ಸಾವು ನನ್ನಿಂದಾನೆ ಅಂತ ಅದ್ಯಾವ್ದು ಬರ್ದಾಗೈತೆ. ಎಲ್ರು ಸಂಕ್ರಾಂತಿಗೆ ಹಸು ದನನ ಬೆಂಕಿ ಕಿಚ್ಚಾಯಿಸಿದ್ರೆ ಆ ಶಿವರುದ್ರಪ್ಪ ನನ್ನ ಸೇಡಿನ ಕಿಡಿಲಿ ಉರಿದು ಭಸ್ಮ ಮಾಡಿ. ಇಲ್ಲಿ ಗಂಟ ನೀನು ಆಡಿದ್ದೆ ಆಟ, ಮಾಡಿದ್ದೆ ಸರಿ ಅನ್ಕೊಂಡು ಓಡಾಡ್ತಿದ್ದೆ ಅಲ್ವೇ? ಇನ್ನೂ ಅದಕ್ಕೆಲ್ಲ ಕೊನೆ ಆಡೇ ಆಡ್ತೀನಿ. ನಾನು ಕಳಿಸಿದ್ದೀನಲ್ಲ, ಆ ಸೀರೆ ಉಟ್ಕೊಂಡು ಬಳೆ ತೊಟ್ಕೊಂಡು ಅರ್ಶಿನ ಕುಂಕುಮ ಹಚ್ಕೋ. ಹಾಗೆ ಅಲ್ಲಿ ಖಾಲಿ ಫೋಟೋ ಫ್ರೇಮ್ ಇದೆಯಲ್ಲ, ಅದನ್ನು ಜೋಪಾನವಾಗಿ ಇಟ್ಟಿರು. ನಾನು ಕೊಂದಾದ್ಮೇಲೆ ನಿನ್ನ ಫೋಟೋ ಅದರಲ್ಲಿ ಹಾಕಿ ಇಡೋಕೆ ಬೇಕಾಗುತ್ತೆ. ನಾನು ಬರೋವರೆಗೂ ಬದುಕಿರು.
ಆಮೇಲೆ ನಿನ್ನ ಸಾವು ತಡೆಯೋದಕ್ಕೆ ಆ ಭಗವಂತನಿಂದಲೂ ಸಾಧ್ಯ ಇಲ್ಲ. ಇಂತಿ ನಿನ್ನ ಪಾಲಿನ ಯಮ.